मैडम आप जैसे आपके अकाउंट आपका जो भी बैंक के अंदर में अकाउंट रहता है वो वहाँ पे आप सभी बैंक अभी ये फूड प्रोसेसिंग के अंदर में लोन प्रोवाइड कर रही है। तो आप जो भी मशीनरी लेना चाहते हैं आप ले सकते हैं। 50% उसमें सब्सिडी आ रहा है। हम हमारी तरफ से जो भी सपोर्ट मिलेगा 100% हम सपोर्ट करेंगे, तो कोई प्रॉब्लम नहीं है। और उसके अंदर में आपको जितने भी फूड प्रोसेसिंग जैसे ऑयल मशीन है, मसाला ग्राइंडर्स है या फिर बड़ी बड़ी जो भी इंडस्ट्री की मशीनें हैं, हम सारी की सारी मशीनें प्रोवाइड करते हैं। मैडम फर्स्ट बैंक के लिए ನಾನು कोटेशन ಕೊಡ್ತೇನೆ, बाद में आप उस वहाँ पे बैंक में जाके वो प्रोसेसिंग आपका आधार कार्ड, पैन कार्ड, जो भी पीएमजीपी जो भी योजना है उसके अंदर में आप जाके सारे के सारे डॉक्यूमेंट सबमिट करेंगे तो आपको लोन प्रोवाइड करते हैं। और मैं आपको पूरा का पूरा एड्रेस शेयर कर देता हूँ, स्क्रीन के ऊपर में आप चेक कर लीजिए। वहाँ पे ऑफिस में विज़िट करिए, जो भी कस्टमर को चाहिए तो मैं आपको पूरी की पूरी योजना पूरा बताता हूँ, उसके बाद में आप प्रोसेस करवा सकते हैं। हमारा ऑफिस लालबाग रोड पे है और अर्चना कॉम्प्लेक्स के पास है, 4th क्रॉस के अंदर में है, इम्पीरियम वेंचर के नाम से। आप वहाँ पे विज़िट कर सकते हैं। हमारे पास में खूब सारी हम लोग मैन्युफैक्चर करते हैं सारी मशीनें। आप वहाँ पे विज़िट करिए, बेस्ट क्वालिटी हम देंगे, 100% सपोर्ट देंगे, सर्विस प्रोवाइड करेंगे, ई-कॉमर्स के लिए सब हम सपोर्ट करेंगे आपको। ನಾವು ಮುಂಚೆಯಿಂದನೂ ಏನಾದ್ರು ಮಾಡಬೇಕು ನನ್ನ ಹೆಸರು ರತ್ನಮ್ಮ ಅಂತ, ಆರತಿ ಮಸಾಲ ಒಂದು ಸಂಸ್ಥೆನ ನಾವು ಉದ್ಘಾಟನೆ ಮಾಡಿಸಿದ್ದೀವಿ ಸೋಮಣ್ಣ ಸಾಹೇಬ್ರ ಕಡೆಯಿಂದ. ನಮಗೆ ಹೆಣ್ಮಕ್ಳಿಗೆಲ್ಲ ಏನಾದರೂ ಒಂದು ಕೆಲಸ ಸಿಗಲಿ, ಎಲ್ಲ ಒಳ್ಳೆಯದಾಗಲಿ, ಒಂದು ಸಂಸ್ಥೆ ದೊಡ್ಡದಾಗಿ ಬೆಳೀಲಿ, ಇನ್ನು ನಾವು 10 ಜನ ಕೆಲಸ ಇದ್ದರೆ ಸಾವಿರಾರು ಜನಕ್ಕೆ ಕೆಲಸ ಸಿಗೋವಂಥದ್ದೊಂದು ದೇವರು ಆಶೀರ್ವಾದ ಮಾಡಲಿ ಅಂತೇಳಿ ನಾವು ಈ ಸಂಸ್ಥೆನ ಓಪನ್ ಮಾಡಿದ್ವಿ. ಎಲ್ಲರ ಆಶೀರ್ವಾದ ಇದ್ದರೆ ನಾವು ಮುಂದುವರಿತೀವಿ ಅಂತ ಹೇಳ್ತೀನಿ. ಹೌದು, ಬದುಕೋದಕ್ಕೆ ಒಂದು ದಾರಿ ಸಿಗುತ್ತೆ ಅಂತ ನಾವು ಮುಂಚೆಯಿಂದನೂ ಇದು ಆಸೆ ಇತ್ತು ಮಾಡಬೇಕು ಅಂತ ಇದು ಮಾಡಿದ್ದೀವಿ. ಇನ್ನೊಂದು ಮಾಳ್ಗಲ್ದಲ್ಲಿ ರೆಡಿ ಮಾಡಿದ್ದೀವಿ, ಅದು ಬರೋ ವಾರದಲ್ಲಿ ರೆಡಿ ಆಗುತ್ತೆ. ಇವಾಗ ಸದ್ಯಕ್ಕೆ ಒಂದು 10 ಜನ ಈಗ ಮಾಡ್ತಾರೆ. ಎಲ್ಲ ಪದಾರ್ಥಗಳು ಅಂದರೆ ಧನಿಯಾ ಪುಡಿ, ಸಾಂಬಾರು ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರು, ರಾಗಿ ಮಾಲ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಹಪ್ಪಳ, ಇಷ್ಟೆಲ್ಲ ನಾವು ರೆಡಿ ಮಾಡ್ತೀವಿ. ಹೊರ್ಗಿನ ಜನಕ್ಕೂ ಕೆಲಸ ಕೊಡುವಂಥದ್ದು. ಬನ್ನಿ. ಸೋಮಣ್ಣ ಸಾಹೇಬ್ರ ಬಗ್ಗೆ ಹೇಳೋದಕ್ಕಿಂತ ಹೆಚ್ಚು ಕೆಲಸ, ಬಡವ್ರಿಗಾಗುವಂಥ ಒಳ್ಳೆ ಕೆಲಸಗಳು, ಸಾವಿರಾರು ಜನಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ. ಗೋವಿಂದರಾಜ ನಗರನ ಅಭಿವೃದ್ಧಿ ಮಾಡಿ ಬೇರೆ ಬೇರೆ ಕಡೆ ಮಾಡಬೇಕು ಅನ್ನೋ ಉದ್ದೇಶದಿಂದ ತುಮಕೂರಿಗೆ ಹೋಗಿದ್ದಾರೆ. ತುಮಕೂರು ಜನತೆಗೆಲ್ಲನೂ ಒಳ್ಳೇದು ಮಾಡಲಿ, ಮತ್ತು ಇಡೀ ಕರ್ನಾಟಕಕ್ಕೆ ರೈಲ್ವೆ ಇಲಾಖೆ, ಜಲಶಕ್ತಿದು ಎಲ್ಲ ಕೆಲಸಗಳನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ನಮಗೆಲ್ಲ ನಂಬಿಕೆ ಇದೆ. ಇನ್ನೂ ಹೆಚ್ಚು ಜನಗಳಿಗೆಲ್ಲ ಒಳ್ಳೇದು ಮಾಡ್ತಾರೆ, ಬಡವರಿಗೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿಕೊಡ್ತಾರೆ. ಹಿಂದೆಯಿಂದನೂ ಅದನ್ನೇ ಮಾಡ್ಕೊಂಬಂದಿದ್ದಾರೆ, ಮುಂದೇನೂ ಮಾಡ್ತಾರೆ ಅಂತ ನಮ್ಮ ಆರತಿ ಮಸಾಲ ಪ್ರಾಡಕ್ಟು ಒಂದು ಒಳ್ಳೆಯ ಪ್ರಾಡಕ್ಟ್ ಮಾಡ್ತಾಯಿದ್ದಾರೆ. ಅದು ಶುದ್ಧವಾಗಿರೋದು, ಪರಿಶುದ್ಧವಾಗಿರೋ ಒಂದು ಪದಾರ್ಥಗಳನ್ನ ಇಟ್ಕೊಂಡು ಈ ಒಂದು ಆರತಿ ಮಸಾಲ ಮಾಡ್ತಾಯಿದ್ದಾರೆ. ಇದರಲ್ಲಿ ಎಲ್ಲ ಥರವಾದ್ದು ನಿಮಗೆ ಧನಿಯಾ ಪುಡಿ, ಖಾರ ಪುಡಿ, ಬಿರಿಯಾನಿ ಪುಡಿ, ಗರಂ ಮಸಾಲ ಪುಡಿ, ಮನೆಗೆ ಮಹಿಳೆಯರಿಗೆ ಏನೇನು ಬೇಕಾಗುತ್ತೋ ಅದು ಕಮ್ಮಿ ದರದಲ್ಲಿ, ಕೈಗೆಟುಕೋ ದರದಲ್ಲಿ ಪರಿಶುದ್ಧವಾದ್ದು ದೊರಕ್ತಾ ಇದೆ. ಇದರಿಂದ ಆರೋಗ್ಯ ಸಮಸ್ಯೆಗೂ ಮತ್ತು ಎಲ್ಲ ಥರದಲ್ಲೂ ದೃಷ್ಟಿ ಇಟ್ಕೊಂಡೇ ಇದನ್ನು ಅವರು ಮಾಡ್ತಾ ಇರೋದ್ರಿಂದ ಇದು ಎಲ್ಲರೂ ತೊಗೊಬೇಕು. ಈ ಮಹಿಳೆಯರನ್ನ ಈ PMFE ಯೋಜನೆಯಿಂದ ಪ್ರಧಾನಮಂತ್ರಿದು ಅನೇಕ ಒಂದು ಯೋಜನೆಗಳಿದೆ. ಆ ಯೋಜನೆಯಲ್ಲಿ PMFME ಅಂತ ಯೋಜನೆಯಲ್ಲಿ ಇದು ಲೋನ್ ಆಗಿರೋದು. ಇದಕ್ಕೆ 50% ಸಬ್ಸಿಡಿ ಕೂಡ ಕೊಡ್ತಾಯಿದೆ. ಇದು ಬರೀ ಈ ಯೋಜನೆಯಲ್ಲಿ ಮೈಕ್ರೋ ಪ್ರೊಸೆಸಿಂಗ್ ಫುಡ್ ಇದೆ, ಸಂಸ್ಕರಣೆ ಮಾಡೋದು, ಆಹಾರ ಸಂಸ್ಕರಣಕ್ಕೆ ಮಾತ್ರ ಈ ಲೋನು ಕೊಡ್ತಕ್ಕಂಥದ್ದು. ಇದರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಮಹಿಳೆಯರು, ಅಂದರೆ ಆಹಾರ ಸಂಬಂಧಪಟ್ಟಿದ್ದು ಏನು ಬೇಕಾದ್ರೆ ಇದರಲ್ಲಿ ಮಾಡ್ಬೋದು. ಇದು ಮಾಡೋದ್ರಿಂದ ಮಹಿಳೆಯರು ಸ್ವಾವಲಂಬಿ ಬದುಕ್ಬೋದು. ಯಾರನ್ನೂ ಅವ್ರ ಕಾಲ ಮೇಲೆ, ಅವ್ರ ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೊಂಡು 10 ಜನಕ್ಕೆ ಕೆಲಸ ಕೊಟ್ಟು ಸಮಾಜನ ಮುಂದೆ ಏಳಿಗೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅವರು ಸ್ವಂತ ಬದುಕಿನಿಂದ ಕಟ್ಕೊಬೋದು ಅಂತ ಹೇಳ್ಬೋದು. ಈ ಪ್ರಾಡಕ್ಟು ಇಡೀ ನಮ್ಮ ಸ್ಟೇಟಲ್ಲಿ, ನಮ್ಮ ದೇಶದಲ್ಲಿ ಎಲ್ಲ ಕಡೆಯೂ ಚೆನ್ನಾಗಿ ವ್ಯಾಪಾರ ಆಗಲಿ, ಮುಂದುವರಿಲಿ ಅಂತ ನಾವು ದೇವ್ರನ್ನ ಹಾರೈಸ್ತಾ ಇದ್ದೀವಿ.